ಉದ್ಯಮಿ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆಗಿಳಿದಿದೆ ಎಸ್ಐಟಿ. ಶನಿವಾರದಿಂದಲೇ ತನಿಖೆ ಅಖಾಡಕ್ಕೆ ಇದೀಗ ಎಸ್ಐಟಿ ಎಂಟ್ರಿಯನ್ನ ಕೊಟ್ಟಿದೆ. ಉದ್ಯಮಿ ರಾಯ್ ಆತ್ಮಹತ್ಯೆಯ ಕೇಸ್ ಎಸ್ಐಟಿಗೆ ವಹಿಸಲಾಗಿದ್ದು, ಕೇಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿ ಇಂದಿಗೆ 3ನೇ ದಿನ ಕಳೆದಿದೆ. ಖಡಕ್ ಅಧಿಕಾರಿ ಡಿಸಿಪಿ ಲೋಕೇಶ್ಗೆ ತನಿಖೆಯ ಜವಾಬ್ದಾರಿಯನ್ನ ಹೊಣೆಹೊರಿಸಲಾಗಿದೆ. ಇತ್ತೀಚೆಗಷ್ಟೇ ಲೋಕೇಶ್ ಅವರು 7 ಕೋಟಿ ರಾಬರಿ ಕೇಸನ್ನ ಭೇದಿಸಿದಂತಹ ಟೀಮ್ ಇದು. ಹಾಗಾಗಿ 5 ದಿನದ ಒಳಗಡೆನೆ ಭೇದಿಸಿದಂತಹ ಡಿಸಿಪಿ ಲೋಕೇಶ್ ಟೀಮ್ಗೆ ಈ ಹೈ ಪ್ರೊಫೈಲ್ ಕೇಸ್ ಅನ್ನ ಕೊಡಲಾಗ್ತಾರೆ. ಅತಿ ಸೂಕ್ಷ್ಮ ಕೇಸ್ ತನಿಖೆ ಹೊಣೆಯನ್ನ ಹೊರಿಸಲಾಗಿದೆ ಡಿಸಿಪಿ ಲೋಕೇಶ್ ಅವರಿಗೆ. ಉದ್ಯಮಿ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆಗೆ ಈಗ ಎಸ್ಐಟಿ ಟೀಮ್ ಎಂಟ್ರಿಯನ್ನ ಕೊಟ್ಟಿದ್ದು ಇಂಚಿಂಚು ಜಾಲಾಡ್ತಾ ಇದೆ. 3ನೇ ದಿನ ಆಗಿದೆ ಎಸ್ಐಟಿ ರಚನೆ ಮಾಡಿ. ಖಡಕ್ ಅಧಿಕಾರಿ ಡಿಸಿಪಿ ಲೋಕೇಶ್ಗೆ ತನಿಖೆಯ ಜವಾಬ್ದಾರಿಯನ್ನ ಹೊಣೆ ಹೊರಿಸಲಾಗಿದೆ. ಅತಿ ಸೂಕ್ಷ್ಮ ಹಾಗೂ ಹೈ ಪ್ರೊಫೈಲ್ ಕೇಸ್ ಆಗಿರುವುದರಿಂದಾಗಿ ಸೂಕ್ಷ್ಮವಾಗಿ ತನಿಖೆ ನಡೆಸುವಂತೆ ಸೂಚನೆ ನೀಡಲಾಗಿದೆ. ರಿಯಲ್ ಎಸ್ಟೇಟ್ ಸಾಮ್ರಾಜ್ಯದಲ್ಲಿ ರಿಯಲ್ ಕಿಂಗ್ ಆಗಿ ಮೆರೆದಂತಹ ಸಿಜಿ ರಾಯ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಲಕ್ಷರಿಯಾಗಿ ಬದುಕಿದಂತಹ ಸಾವಿರಾರು ಕೋಟಿಗಳ ಸರದಾರ ಸಿಜಿ ರಾಯ್ ಅಂತ್ಯಕ್ರಿಯೆ ಅವರದ್ದೇ ಲಕ್ಸುರಿ ನೇಚರ್ಸ್ ರೆಸಾರ್ಟ್ನಲ್ಲಿ ನಡೆದಿದೆ. ಆದರೆ ರಾಯ್ ಆತ್ಮಹತ್ಯೆ ವಿಚಾರ ಇದೀಗ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಎದೆಗೆ ಗುಂಡಿಟ್ಟುಕೊಂಡು ಪ್ರಾಣ ಬಿಟ್ಟ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜಿ ರಾಯ್ ಮಣ್ಣಲ್ಲಿ ಮಣ್ಣಾದ್ರು. ಆದರೆ ರಾಯ್ ಸಾವಿನ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿದ್ದು ಬಿಜೆಪಿ ಈಗ ಅನುಮಾನ ಪಡ್ತಾ ಇದೆ. ಯಾವ ಸತ್ಯ ಮುಚ್ಚಿಡಲು ಎಸ್ಐಟಿ ರಚನೆ? ಶಾಸಕ ಸುನಿಲ್ ಪ್ರಶ್ನೆ. ರಾಜ್ಯ ಸರ್ಕಾರ ತನ್ನ ಅಪಾಯಗಳನ್ನು ಮುಚ್ಚಿಡಲು ಬೇರೆ ಬೇರೆ ಸಂದರ್ಭದಲ್ಲಿ ಎಸ್ಐಟಿ ರಚಿಸಿದೆ. ಇದು ಕೂಡ ಅದೇ ರೀತಿ ಯಾವುದೋ ಸತ್ಯ ಮುಚ್ಚಿಡಲು ಎಸ್ಐಟಿ ರಚಿಸಲಾಗಿದೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಎಸ್ಐಟಿ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ಈಗ ತನಿಖೆ ಪ್ರಾರಂಭ ಮಾಡಿದ್ದಾರೆ, ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದಾರೆ. ಅದು ಏನು ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ. ಸರ್ಕಾರ ಇವತ್ತು ಎಸ್ಐಟಿ ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದೆ. ತನಿಖೆಯ ಮೂಲ ಇವತ್ತು ಗೊತ್ತಾಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ರಾಜ್ಯ ಸರ್ಕಾರದ ಎಸ್ಐಟಿ ಸತ್ಯವನ್ನು ಮರೆಮಾಚಬಾರ್ದು. ಬೇರೆ ಎಲ್ಲ ಎಸ್ಐಟಿಗಳಲ್ಲಿ ಸತ್ಯವನ್ನು ಮರೆಮಾಚುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಸರ್ಕಾರ ಆತುರವಾಗಿ ಎಸ್ಐಟಿ ರಚಿಸಿದೆ ಎಂದರು. ಇದಕ್ಕೆ ಎಚ್.ಕೆ. ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಬಹಳ ಆತುರವಾಗಿ ರಾಜ್ಯ ಸರ್ಕಾರ ಇವತ್ತು ಎಸ್ಐಟಿ ರಚನೆ ಮಾಡಿರುವಂತದ್ದೇ ಇವತ್ತು ಗುಮಾನಿಗೆ ಕಾರಣ ಆಗ್ತಾ ಇದೆ. ಎಸ್ಐಟಿ ಸಿದ್ದರಾಮಯ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಮ್ಮವರನ್ನ ಕಾಪಾಡ್ಕೋಬೇಕು ಅಂತ ಅಂದಾಗ ಎಸ್ಐಟಿ ರಚನೆ ಮಾಡ್ತಾರೆ. ವಿರೋಧ ಪಕ್ಷದವ್ರನ್ನ ಬಗ್ಗಬಡಿಬೇಕು ಅಂತ ಹೇಳಿದಾಗ ಕೂಡ ಎಸ್ಐಟಿ ರಚನೆ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಏನು ತರಾತುರಿ ಅಂದ್ರೆ ಏನು, ಜನರಲ್ಲಿ ಯಾವುದೇ ರೀತಿಯಾಗಿ ಅನುಮಾನಗಳು ಬರಬಾರ್ದು. ತಕ್ಷಣ ಎಸ್ಐಟಿ ಮಾಡಬೇಕು ಅನ್ನೋ ನಿರ್ಣಯ ಮಾಡಿದರೆ ಅದು 1 ವಾರ ಬಿಟ್ಟು ಮಾಡೋದಾಗತ್ತೆ. ಬೇಗ ಮಾಡಬೇಕು ಅಂದರೆ ಸುಳಿವುಗಳು ತಕ್ಷಣ ಸಿಗ್ತಾವು ಅಂತೇಳಿ. ಈ ಮಧ್ಯೆ ರಾಯ್ ಆತ್ಮಹತ್ಯೆ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಟ್ವೀಟ್ ಮಾಡಿದ್ದು ಐಟಿ ಟಾರ್ಚರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತೆರಿಗೆ ಭಯೋತ್ಪಾದನೆಯಿಂದಾಗಿ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ್ ಅವರನ್ನ ನಾವು ಕಳೆದುಕೊಂಡಿದ್ದೇವೆ ಎಂದು ವರದಿಯಾಗಿತ್ತು. ಅಧಿಕಾರಿಗಳಿಂದ ಹಲವಾರು ಜನರು ಭಯಭೀತರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ, ದಯವಿಟ್ಟು ತೆರಿಗೆ ಪಾವತಿದಾರರನ್ನ ಈ ರೀತಿಯ ದಾಳಿಗಳಿಂದ ರಕ್ಷಿಸಿ. ಇಡೀ ದಾಳಿ ಪ್ರಕ್ರಿಯೆಯು ತುಂಬಾ ಕ್ರೂರವಾಗಿದೆ. ನಮ್ಮ ಹಣಕಾಸು ಸಚಿವರು ಅಂತಹ ಅಧಿಕಾರಿಗಳಿಗೆ ಹೆಚ್ಚು ಅಧಿಕಾರವನ್ನ ನೀಡುತ್ತಿದ್ದಾರೆ. ಆದರೆ ನಾಗರಿಕ ರಕ್ಷಣೆ ಎಲ್ಲಿದೆ? ನಕಲಿ ದಾಳಿಗೆ ಅಧಿಕಾರಿಗಳಿಗೆ ಶಿಕ್ಷೆಯಾಗಿದೆಯೇ? ಖಂಡಿತ ಇಲ್ಲ. ಕಳೆದ 3 ವರ್ಷಗಳಲ್ಲಿ ನೇರ ತೆರಿಗೆಗಳ ಮೂಲಕ 72 ಲಕ್ಷ ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಲಾಗಿದೆಯೇ? ಸಂಪೂರ್ಣ ದತ್ತಾಂಶಗಳನ್ನು ನೀಡಬೇಕು. ದಯವಿಟ್ಟು ತೆರಿಗೆ ಪಾವತಿದಾರರನ್ನ ರಕ್ಷಿಸಿ. ನಿರ್ಮಲಾ ಸೀತಾರಾಮನ್ ಅವರೇ, ದಯವಿಟ್ಟು ಇದರ ಬಗ್ಗೆ ಮುಕ್ತ ಮತ್ತು ಪಾರದರ್ಶಕ ವಿಚಾರಣೆಯನ್ನ ನಡೆಸಿ. ರಾಯ್ ಸಾವಿಗೆ ಕಾರಣ ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಆದ್ರೆ ಈಗ ಎಸ್ಐಟಿ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಅಚ್ಚರಿಗೆ ಕಾರಣವಾಗ್ತಾ ಇದೆ. ಶಿವಪ್ರಸಾದ್ ಜೊತೆ ರಾಮು, ಟಿವಿ9 ಬೆಂಗಳೂರು.